ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಅದು ಮಾಡೋದ್ರಿಂದ ನಿಮ್ಮ ನಾಲೆಜ್ ತಾನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ, ಕನೆಕ್ಟಿವಿಟಿ ಬಿಲ್ಡ್ ಆಗ್ತದೆ, ಸಬ್ಜೆಕ್ಟಿಗೆ ಕನೆಕ್ಟಿವಿಟಿ ಬಿಲ್ಡ್ ಆಗ್ತದೆ. ಇವತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಕೈನೆಮ್ಯಾಟಿಕ್ಸ್ ಅಲ್ಲಿ 5 ಕ್ವಶನ್ಸ್ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಅಸಂಪ್ಷನ್ ಫಾರ್ ಬರ್ನೌಲಿಸ್ ಇಕ್ವೇಶನ್? ನೋಡು, ಬರ್ನೌಲಿಸ್ ಇಕ್ವೇಶನ್ ಅಸಂಪ್ಷನ್ ಅನ್ನ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಒಂದಿಷ್ಟು ಇಕ್ವೇಶನ್ಸ್ ಇದ್ವು, ಏನೇನಂತ ಹೇಳ್ತೀನಿ ನೋಡಿ. ಫಸ್ಟ್ ಎಫ್ ಈಕ್ವಲ್ ಟು ಎಮ್ ಎ ಅಂತಕ್ಕಂಥ ಇಕ್ವೇಶನ್, ನ್ಯೂಟನ್ಸ್ ಇಕ್ವೇಶನ್ ಅನ್ನ ಎಫ್ ಅಂದ್ರೆ ಏನು, ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದ ಫ್ಲೂಯಿಡ್, ಅವಷ್ಟನ್ನು ಲಿಸ್ಟ್ ಮಾಡ್ತಾರೆ. ಫ್ಲೂಯಿಡ್ ಮೇಲೆ ಪ್ರೆಷರ್ ಫೋರ್ಸ್ ಆಕ್ಟ್ ಆಗ್ಬೋದು, ಫ್ಲೂಯಿಡ್ ಮೇಲೆ ಗ್ರಾವಿಟಿ ಫೋರ್ಸ್ ಆಕ್ಟ್ ಆಗ್ತೈತಿ, ಫ್ಲೂಯಿಡ್ ಮೇಲೆ ಟರ್ಬುಲೆನ್ಸ್ ಫೋರ್ಸ್ ಆಕ್ಟ್ ಆಗ್ತೈತಿ, ಫ್ಲೂಯಿಡ್ ಮೇಲೆ ಕಾಂಪ್ರೆಸಿಬಿಲಿಟಿ ಫೋರ್ಸ್ ಆಕ್ಟ್ ಆಗ್ತದೆ, ಫ್ಲೂಯಿಡ್ ಮೇಲೆ ಇನ್ನೂ ಒಂದು ಲಾಸ್ಟಿಗೆ ಟರ್ಬುಲೆನ್ಸ್ ಆಯ್ತಾ ಕಾಂಪ್ರೆಸಿಬಿಲಿಟಿ ವಿಸ್ಕಸ್ ಫೋರ್ಸ್ ಒಂದು ಆಕ್ಟ್ ಆಗ್ತೈತಿ. ಇಷ್ಟು ಫೋರ್ಸ್ ಆಕ್ಟ್ ಆದಲ್ಲೇ ಆ ಫ್ಲೂಯಿಡ್ ಏನಾಗ್ತದೆ, ಮೂವ್ ಆಗ್ತದೆ. ರೈಟಾ? ಓಕೆ. ಈಗ ನೆಕ್ಸ್ಟ್ ಯಾವುದು ಅಂತಂದ್ರೆ, ಒಬ್ಬೊಬ್ರು ಸೈಂಟಿಸ್ಟ್ ತಾವು ಸ್ಟಡಿ ಮಾಡ್ಬೇಕಾದ್ರೆ ಒಂದೊಂದನ್ನ ರಿಮೂವ್ ಮಾಡ್ತಾ ಹೋಗ್ತಾರೆ. ಹಂಗ ವೆನ್ ಇಟ್ ಕಮ್ಸ್ ಟು ದ ಬರ್ನೌಲಿಸ್ ಇಕ್ವೇಶನ್, ಬರ್ನೌಲಿಸ್ ಬಂದಾಗ ಏನಂತಾರ, ವಿಸ್ಕೋಸಿಟಿ ಇಲ್ಲ ಅಂತ ತಿಳ್ಕೊಂತಾರ. ಬರ್ನೌಲಿ ಡಿರೈವ್ ಮಾಡೋದು ಲಿಕ್ವಿಡ್ಸಿಗೆ ಅಂತ ಡಿರೈವ್ ಮಾಡ್ತಾನ. ದೇರ್ ಫಾರ್ ಲಿಕ್ವಿಡ್ ಅಂದಿದ್ದಕ್ಕೋಸ್ಕರ ಅದು ಇನ್ಕಾಂಪ್ರೆಸಿಬಲ್ ಅಂತ ಅನ್ಕೊಂಡು ಕಾಂಪ್ರೆಸಿಬಲ್ ಫೋರ್ಸ್ ಇಗ್ನೋರ್ ಮಾಡೋದು, ವಿಸ್ಕಸ್ ಫೋರ್ಸ್ ಇಗ್ನೋರ್ ಮಾಡೋದು. ಮತ್ ಬರ್ನೌಲಿ ಏನಂತಾನಂತಂದ್ರೆ, ನಾನು ಇದನ್ನ ಲೆಮಿನಾರ್ ಫ್ಲೋಗೆ ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಫೋರ್ಸ್ ಡ್ಯೂ ಟು ಟರ್ಬುಲೆನ್ಸ್ ಅನ್ನು 0 ಆಗ್ತದೆ. ಹಂಗಾರೆ ನಿನಗೆ ಎರಡು ಫೋರ್ಸ್ ಉಳ್ಕೊಳ್ತಾವೆ. ಹಂಗಾರೆ ಇವಿಷ್ಟು ನಾವು ಏನ್ ಅನ್ಬೋದು, ಇವನ್ನ ಅಸಂಪ್ಷನ್ಸ್ ಅಂತ ಕರಿಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಅಸಂಪ್ಷನ್ ಫಾರ್ ದ ಬರ್ನೌಲಿ? ಈಗ ಸ್ಟಡಿ ಅನ್ಸ್ಟಡಿ ಅಂದ್ರೆ ಏನ್ರ ಹೇಳಿದ್ರನ ಇಲ್ಲಿ? ಇಷ್ಟು ಹೇಳ್ತಿರ್ಬೇಕಾದಾಗ ಏನು ಹೇಳಿಲ್ಲ. ದೇರ್ ಫಾರ್ ದಿಸ್ ಇಸ್ ನಾಟ್ ದ ಅಸಂಪ್ಷನ್. ಫ್ಲೋ ಈಸ್ ಇನ್ಕಾಂಪ್ರೆಸಿಬಲ್ ಹೇಳಿದ್ರಲ್ಲ, ಫ್ಲೋ ಈಸ್ ಇನ್ಕಾಂಪ್ರೆಸಿಬಲ್ ಅಂತ ಹೇಳಿದ್ರು. ದೇರ್ ಫಾರ್ ಐ ವಿಲ್ ಕನ್ಸಿಡರ್ ಬಿ ಆಸ್ ಅ ಕರೆಕ್ಟ್ ಆನ್ಸರ್. ಫ್ಲೋ ಈಸ್ ರೊಟೇಷನಲ್ ಇರೊಟೇಷನಲ್ ಏನ್ರ ಹೇಳಿದ್ರೇನು? ಏನು ಹೇಳಿಲ್ಲ. ಫ್ಲೂಯಿಡ್ ಈಸ್ ಟರ್ಬುಲೆನ್ಸ್ ಅಂತ ಹೇಳ್ಯಾರ, ಅಂದ್ಮೇಲೆ ಅದು ರೊಟೇಷನ್ ಆಗತೈತೆ ಅದು. ಓಕೆ, ಹಾಗಾಗಿ ಅದನ್ನ ಸಾರಿ ಲೆಮಿನಾರ್ ಫ್ಲೋ ಅಂತಂದ್ರೆ ಅಂದ್ಮೇಲೆ ಇರ್ರೊಟೇಷನಲ್ ಅಂತ ಅನ್ಬೇಕಾಗುತ್ತಾ. ದೇರ್ ಫಾರ್ ಇದನ್ನು ತೆಗೆದಾಕ್ತೀನಿ. ಫ್ಲೂಯಿಡ್ ಈಸ್ ಐಡಿಯಲ್ ಪ್ಲಾಸ್ಟಿಕ್ ಅಂತ ಅಂಥದ್ದೇನು ಅವ ಹೇಳಿಲ್ಲ, ಐಡಿಯಲ್ ಫ್ಲೂಯಿಡ್ ಅಂತ ಹೇಳಿದ್ದ. ದೇರ್ ಫಾರ್ ಇದನ್ನು ಇಲ್ಲ. ದೇರ್ ಫಾರ್ ಇನ್ಕಾಂಪ್ರೆಸಿಬಲ್ ಫ್ಲೋ ಕರೆಕ್ಟ್ ಆನ್ಸರ್ ಆಗ್ತೈತೆ. ಇನ್ ಕೇಸ್ ಆಫ್ ಸ್ಟಡಿ ಯೂನಿಫಾರ್ಮ್ ಫ್ಲೋ, ಸ್ಟಡಿನೂ ಅದ ಯೂನಿಫಾರ್ಮ್ ಫ್ಲೋನು ಅದ ಆಫ್ ಅ ಫ್ಲೂಯಿಡ್, ದ ಆಕ್ಸಲರೇಷನ್ ಈಸ್ ಅಂತ ಕೇಳ್ತಾರೆ. ಆಕ್ಸಲರೇಷನ್ ಎಷ್ಟು ಇರ್ತೈತಿ? ಸ್ಟಡಿ ಯೂನಿಫಾರ್ಮ್ ಫ್ಲೋ ಒಳಗಡೆ ಆಕ್ಸಲರೇಷನ್ ಎಷ್ಟು ಇರ್ತದ ಅಂತ ಹೇಳ್ರಿ ನೋಡೋಣ. ಸ್ಟಡಿ ಅಂತಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಟೈಮ್ ದ ಫ್ಲೋ ಇಸ್ ನಾಟ್ ಚೇಂಜಿಂಗ್. ಯೂನಿಫಾರ್ಮ್ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ದ ಫ್ಲೋ ಇಸ್ ನಾಟ್ ಚೇಂಜಿಂಗ್. ಹಾಗಾದ್ರೆ ನಿಮಗೆ ಟೈಮಿಗೂ ಚೇಂಜ್ ಆಗುತ್ತಿಲ್ಲ, ಇದಕ್ಕೂ ಚೇಂಜ್ ಆಗುತ್ತಿಲ್ಲ ಅಂದ್ರೆ ಅದರ ಅರ್ಥ ಏನು? ನಿಮ್ಮ ವೆಲಾಸಿಟಿ ಇಕ್ವೇಶನ್ ಏನಿರ್ತೈತಿ? ಡೋ ಯು ಬೈ ಡೋ ಟಿ ಇರ್ಬೋದು. ಸಾರಿ, ಡೋ ಯು ಬೈ ಡೋ ಟಿ, ಇದು ಆಕ್ಸಲರೇಷನ್. ಇದು ವೆಲಾಸಿಟಿ ಅಲ್ಲ, ಆಕ್ಸಲರೇಷನ್. ಯು ಇಸ್ ದ ವೆಲಾಸಿಟಿ, ಆಕ್ಸಲರೇಷನ್ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಟೈಮ್. ಹಂಗಾರ ಯು ವೆಲಾಸಿಟಿ ಟೈಮಿಗೆ ಚೇಂಜ್ ಆಗತ್ತಿಲ್ಲ ಅಂತಂದ್ರ ಮತ್ತು ಸ್ಪೇಸಿಗೂ ಚೇಂಜ್ ಆಗತ್ತಿಲ್ಲ ಅಂದ್ರೆ ಆಕ್ಸಲರೇಷನ್ 0 ಇರ್ತೈತಿ. ಫ್ಲೋ ಆಗತ್ತದ, ಅದರದ್ದು ಆಕ್ಸಲರೇಷನ್ 0 ಇರ್ತದೆ. 1 ಅನ್ನೋಕ್ಕಂತೂ ಬರಂಗಿಲ್ಲ, ಎನಿ ವ್ಯಾಲ್ಯೂ ಗ್ರೇಟರ್ ದೆನ್ 1 ಅನ್ನೋಕ್ಕೂ ಬರಂಗಿಲ್ಲ. ನಮಗೆ ಆಪ್ಷನ್ ಇದ್ರೊಳಗೆ ಅಷ್ಟೇ ಇರಬೇಕು. ಓಕೆ, ಸ್ಟಡಿ ಯೂನಿಫಾರ್ಮ್ ಇದ್ದಾಗ ಆಕ್ಸಲರೇಷನ್ ಇನ್ಫಿನಿಟಿ ಅಂತಂದ್ರೆ ಬೌ ಅಂತ ಹೋಗ್ತೈತೆ? ಇಲ್ಲ, ತೆಗೆದಾಕ್ಬಿಡು, 0 ಬರ್ತದೆ ಆನ್ಸರ್. ನೆಕ್ಸ್ಟ್, ದ ಕಂಟಿನ್ಯೂಟಿ ಇಕ್ವೇಶನ್ ಇನ್ ದ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಥರ್ಮೋಡೈನಮಿಕ್ಸ್. ಅಲ್ಲ, ಈಸ್ ಅ ಕಂಡೀಷನ್ ಆಫ್ ಅ ಇಕ್ವಿಲಿಬ್ರಿಯಂ ಇನ್ ದ ಫ್ಲೋ ಪ್ಯಾಟರ್ನ್. ಮೇ ಬಿ. ರಿಲೇಟ್ಸ್ ಟು ವರ್ಕ್ ಅಂಡ್ ಎನರ್ಜಿ. ಮೇ ಬಿ ಬೇಡ. ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಕರೆಕ್ಟ್. ಓಕೆ, ದ ಮಾಸ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಏನ್ರಿ ಸರ ಅಂತ ಕೇಳಿದ್ರೆ ಭಾಳ ಸತ್ ಬಂತಲ್ಲ. ಈಗ ಒಂದು ಪೈಪ್ ಇತ್ತು ಅಂತ ತಿಳ್ಕೊ, ಎಷ್ಟು ಮಾಸ್ ಒಳಗಡೆ ಎಂಟ್ರಿ ಆಗೈತಲ್ಲ ಅಷ್ಟ ಮಾಸ್ ಆಫ್ ವಾಟರ್ ಹೊರಗಡೆ ಬರ್ತಂತೆ. ಇದು ಕಾಮನ್ ಸೆನ್ಸ್ ಅಲ್ಲ. ಈಗ ಒಂದು ಪೈಪ್ ಒಳಗಡೆ ಎಷ್ಟು ಮಾಸ್, 1 kg ನೀರು ಒಳಗೋಗಿತ್ತು ಅಂದ್ರೆ 1 kg ನೀರು ಹೊರಗೆ ಬರ್ತದ, ಬರಬೇಕ. ಇದಕ್ಕೇನಂತಾರ? ಮಾಸ್ ಕನ್ಸರ್ವೇಷನ್ ಲಾ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಬರ್ನೌಲಿಸ್ ಇಕ್ವೇಶನ್ ಈಸ್ ಇನ್ವ್ಯಾಲಿಡ್ ಫಾರ್. ಓಕೆ, ಆಗಲೇ ಹೇಳಿದ್ದೇನೆ. ಏನೇನಿತ್ತು ಇನ್ನೊಮ್ಮೆ ಹೇಳ್ರಿ? ಪ್ರೆಷರ್ ಫ್ಲೋ, ಗ್ರಾವಿಟಿ ಫೋರ್ಸ್, ಪ್ರೆಷರ್ ಫೋರ್ಸ್, ಗ್ರಾವಿಟಿ ಫೋರ್ಸ್, ಟರ್ಬುಲೆನ್ಸ್ ಫೋರ್ಸ್, ವಿಸ್ಕಸ್ ಅದೇನದು ಕಂಪ್ರೆಸಿಬಿಲಿಟಿ ಫೋರ್ಸ್, ವಿಸ್ಕಸ್ ಫೋರ್ಸ್. ಇದ್ರೊಳಗಡೆ ಬರ್ನೌಲಿ ಅಂದ್ರ ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. ಇವು ಇಲ್ಲ ಅಂತಂದ್ರ ಅದು ವ್ಯಾಲಿಡ್. ಓಕೆ, ಇನ್ಕಾಂಪ್ರೆಸಿಬಲ್ ಫ್ಲೋಗ ವ್ಯಾಲಿಡ್ ಐತನ? ಇನ್ವ್ಯಾಲಿಡ್ ಅಂದನ? ವ್ಯಾಲಿಡ್ ಐತಿದು. ದಿಸ್ ಈಸ್ ವ್ಯಾಲಿಡ್ ಫಾರ್ ಇನ್ಕಾಂಪ್ರೆಸಿಬಲ್. ಸ್ಟಡಿ ಫ್ಲೋಗ ನೋಡೋಣ. ವಿಸ್ಕಸ್ ಫ್ಲೋಗ
ಇನ್ವ್ಯಾಲಿಡ್ ಐತಿ, ಇದು ಇನ್ವ್ಯಾಲಿಡ್ ಐತಿ. ಇರ್ರೋಟೇಷನಲ್ ಅಂದ್ರೆ ಏನು? ರೊಟೇಷನ್ ಆಗ್ತಾ ಇಲ್ಲ ಅಂದ್ರೆ ಲೆಮಿನಾರ್ ಫ್ಲೋ ಅಂದ್ರೆ ಏನೈತದ ವ್ಯಾಲಿಡ್ ಅದ. ಸ್ಟಡಿ ಫ್ಲೋ ಸ್ಟಡಿ ಆಗಿ ವ್ಯಾಲಿಡ್ ಆಗ್ತದೆ, ಬಟ್ ನಮಗೆ ವಿಸ್ಕಸ್ ಫ್ಲೂಯಿಡ್ಗೆ ಇದು ಬೇಡ ಅಂತ ಅನ್ಕೋಬೇಕು ನಾವು. ಕರೆಕ್ಟಾ? ಅಂಡರ್ಸ್ಟುಡಾ? ರೈಟ್. ದೇರ್ಫೋರ್ ಸಿ ಇಸ್ ದ ರೈಟ್ ಆನ್ಸರ್. Next, 70th question. In a flow field, the function such that it's a partial derivative with respect to, ನೋಡು, ಫಂಕ್ಷನ್ ಸಚ್ ದ್ಯಾಟ್ ಇಟ್ಸ್ ಪಾರ್ಷಿಯಲ್ ಡೆರಿವೇಟಿವ್, ಅದು ಬರ್ದಿದ್ದನ್ನ ಬರ್ಕೊಂಡ್ಬಿಡ್ರಿ, ತಿಳಿದು ಬಿಡ್ತೈತಿ. ಪಾರ್ಷಿಯಲ್ ಅಂದ್ರೆ ಡೋ, ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎನಿ ಡೈರೆಕ್ಷನ್ ಅಂದ್ರೆ ಡೋ ಎಕ್ಸ್. ಕರೆಕ್ಟಾ? ಎನಿ ಡೈರೆಕ್ಷನ್ ಗಿವ್ಸ್ ದ ವೆಲಾಸಿಟಿ at right angles in counterclockwise to that direction is called ಅದರ್ ಡೈರೆಕ್ಷನ್. ಅಂದ್ರ ಎಕ್ಸ್ ಕ ಡಿಫ್ರೆನ್ಶಿಯೇಷನ್ ಮಾಡಕತ್ತಿ ಅಂದ್ರ ನಿನಗೇನ್ ಬರ್ತದ? ವೆಲಾಸಿಟಿ ರೈಟ್ ಆಂಗಲ್ ಟು ದಟ್ ಬರ್ತದ್ರ ವೈದ್ ಬರ್ತದ, ವೈದ್ ವೆಲಾಸಿಟಿ ಬರ್ತದೆ. ಯು ನ ಎಕ್ಸ್ ವೆಲಾಸಿಟಿ ಅಂತ ತಿಳ್ಕೊ, ವಿ ನ ವೈ ವೆಲಾಸಿಟಿ ಅಂತ ತಿಳ್ಕೊ, ಡಬ್ಲ್ಯೂ ನ ಜೆಡ್ ವೆಲಾಸಿಟಿ ಅಂತ ತಿಳ್ಕೊಂಡ್ರ ಅವೇನಕತ್ತನ ಡಿಫ್ರೆನ್ಶಿಯೇಷನ್, ಪಾರ್ಷಿಯಲ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗಿವ್ಸ್ ಅಪೋಸಿಟ್ ಡೈರೆಕ್ಷನ್ ವೆಲಾಸಿಟಿ ಕೊಡಕತ್ತೈತೆ ಅಂದ್ರೆ ಇದು ಸೈ ಆಗಿರ್ತದ. ಹೇಳ್ತಾ? ಅಕಸ್ಮಾತ್ ಸೇಮ್ ಕೊಡ್ತಿತ್ತಂದ್ರ ಈ ಡೋ ಬೈ ಡೋ ಎಕ್ಸ್ ಗಿವ್ಸ್ ವೆಲಾಸಿಟಿ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ರೆ ಫೈ ಆಗಿರ್ತದ. ದೇರ್ ಫೋರ್ ದಿಸ್ ಇಸ್ ದ ಸೈ. ನೋಡಿ, ಆಪ್ಷನ್ ನೋಡಿಲ್ಲ ನಾನು ನಿಮ್ಗೆ, ಫಸ್ಟ್ ಇದ್ರದ್ದು ಮೀನಿಂಗ್ ಹೇಳಕತ್ತೀನಿ, ಅದಾದ್ಮೇಲೆ ಆಪ್ಷನ್ಸ್ ನೋಡ್ರಿ, ಅದಕ್ಕೆ ಮ್ಯಾಚ್ ಆಗ್ತಿತ್ತಂದ್ರೆ ಓಕೆ, ಇಲ್ಲದ ಬೇರೆ ರೀತಿ ಥಿಂಕ್ ಮಾಡೋಣ. ಯಾವ್ದಿದು? ಸ್ಟ್ರೀಮ್ ಫಂಕ್ಷನ್. ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅಂತಂದ್ರೆ ಫೈ. ಲೋಕಲ್ ಆಕ್ಸಲರೇಷನ್ಸ್ ಅಂತಂದ್ರೆ ಬರ್ಕೊಂಡ್ಬಿಡ್ಬೇಕಾದ್ರೆ, ಲೋಕಲ್ ಆಕ್ಸಲರೇಷನ್ಸ್ ಅಂತಂದ್ರೆ ಬರ್ಕೊ ಡೋ ಯು ಬೈ ಡೋ ಟಿ, ಈ ಮತ್ತೆ ಡೋ ವಿ ಬೈ ಡೋ ಟಿ, ಮತ್ತೆ ಡೋ ಡಬ್ಲ್ಯೂ ಬೈ ಡೋ ಟಿ, ಇವೆಲ್ಲ ಏನು? ಲೋಕಲ್ ಆಕ್ಸಲರೇಷನ್ ಅಂತ. ಕನ್ವೆಕ್ಟಿವ್ ಆಕ್ಸಲರೇಷನ್ಸ್ ಅಂತಂದ್ರೆ ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಜೆಡ್, ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ, ಡೋ ವಿ ಬೈ ಡೋ ಜೆಡ್. ಇವೆಲ್ಲ ಏನಿವು? ಇಂಟು ಗಿಂಟು ಅಲ್ಲ, ಇವು ಕಾಮ. ತಿಳಿತಾ? ಕಾಮ ಹಾಕೊಂತೋಗ್ರಿ. ಇವೆಲ್ಲಕ್ಕಂತ ಡೋ ಡಬ್ಲ್ಯೂ 3 ಬರ್ಕೊಡ್ರಿ. ಇವಿಷ್ಟು ಏನಿವು? ಕನ್ವೆಕ್ಟಿವ್ ಆಕ್ಸಲರೇಷನ್ಸ್, ಲೋಕಲ್ ಆಕ್ಸಲರೇಷನ್ಸ್. ಇದು ಪೊಟೆನ್ಷಿಯಲ್ ಫಂಕ್ಷನ್. ನಮಗೆ ಬೇಕಾಗಿದ್ದು ಸ್ಟ್ರೀಮ್ ಫಂಕ್ಷನ್. ದಿಸ್ ಇಸ್ ದ ರೈಟ್ ಆನ್ಸರ್. ರೈಟಾ? ಥ್ಯಾಂಕ್ ಯು ವೆರಿ ಮಚ್. ದಿನ 5 ಕ್ವಶನ್ಸ್ ಈ ರೀತಿ ಮಾಡ್ತಾ ಹೋಗ್ರಿ, ನಿಮ್ಮ ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತದ ಮತ್ತು ಕಂಟಿನ್ಯೂಟಿ ಬೆಳೀತದ. ಕಂಟಿನ್ಯೂಟಿ ಇಸ್ ದ ಕೀ ಫಾರ್ ಸಕ್ಸೆಸ್. ಥ್ಯಾಂಕ್ ಯು.